ಯಾವ್ದಾದ್ರು ಫಂಕ್ಷನ್ಸ್ ಹೋದ್ರೆ ಹಿಂದೆಗಡೆ ಬಾಡಿಗಳನ್ನ ಹಾಕೊಂಡು ಗುಂಡಿ ಎಲ್ಲ ಬಿಚ್ಕೊಂಡು ಇರ್ತಿರಲ್ಲ, ಹೆಂಗೆ ಸರ್ ಇದು ಅಂತ? ಯಾರು ಸಾಧು ತರ ಹಿಂಗಿರ್ತಾರೆ ಅದು ರಿಯಾಲಿಟಿ ಅಲ್ಲ, ಅದು ಡ್ರಾಮಾ. ಪ್ರಿನ್ಸಿಪಲ್ ಕರಿಯರು ತುಪ್ಪಕೊಂಡಿಗೆ ಗುಂಡಿ ಹಾಕೊಳ್ಳೋದು. ಅಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಗುಡ್ ಕಮೆಂಟ್ಸ್ ಇರುತ್ತೆ, ಬ್ಯಾಡ್ ಕಮೆಂಟ್ಸ್ ಇರುತ್ತೆ. ಈ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಏನ್ ಹೇಳಿ? ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿಲ್ದಿರೋರು ಯಾರು ಗೊತ್ತಿರೋ ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಬನ್ನಿ ಒಂದ್ 10 ಜನ ಕೊಡ್ತೀನಿ, ಕರ್ಕೊಂಡೋಗಿ ಮನೆ ಒಂದು 6 ತಿಂಗಳು ಸಾಕು ವಾಪಸ್ ಕಳ್ಸಿ. ಸುಮ್ನೆ ನಾನ್ ಸೆನ್ಸ್ ಕಮೆಂಟ್ ಕೊಡಲ್ಲ. ಅಲ್ಲಪ್ಪ, ನಾನು ಏನಾದ್ರು ಯಾರಿಗಾರು ಅನ್ಯಾಯ ಮಾಡಿದ್ರಾ, ಇಲ್ಲ ನಿಮ್ ಮನೆ ಏನಾದ್ರು ಆಸ್ತಿ ಹೊಡೆದು ನಾವು ಒಳ್ಳೆ ಕೆಲಸ ಬಿಡ್ರಿ, ಅದೇ ಬಿಟ್ಬಿಟ್ಟು ಯಾವ ನಾನ್ ಸೆನ್ಸ್ ಬ್ಯಾಡ್ ಕಮೆಂಟ್ಗಳು. ಸರ್, ನಾವು ಕೆಲವೊಂದು ಆಶ್ರಮಗಳನ್ನ ನೋಡಿರ್ತೀವಿ. ಏನು ಅಂದ್ರೆ ಅಲ್ಲಿ ಆಶ್ರಮ ನಡೆಸೋರು ತಗ್ಗಿ ಬಗ್ಗಿ ಸಾಧುಗಳ ತರ ಇರ್ತಾರೆ. ನೀವು ನೋಡೋ ನಿಮ್ ವಿಡಿಯೋಗಳನ್ನ ನೋಡಿದೀನಿ. ಯಾವ್ದಾದ್ರು ಫಂಕ್ಷನ್ಸ್ ಹೋದ್ರೆ ಹಿಂದೆಗಡೆ ಬಾಡಿಗಳನ್ನ ಹಾಕೊಂಡು ಗುಂಡಿ ಎಲ್ಲ ಬಿಚ್ಕೊಂಡು ಇರ್ತಿರಲ್ಲ, ಹೆಂಗೆ ಸರ್ ಇದು ಅಂತ? ಇಲ್ಲ ರೀ, ನನ್ನ ಲೈಫ್ ಸ್ಟೈಲ್ ಅದು. ಈಗ ಫಾರ್ ಎಕ್ಸಾಂಪಲ್, ಈಗ ಆಶ್ರಮ ಮಾಡ್ಬೇಕು, ನಾನು ಜುಬ್ಬ ಹಾಕೊಂಡು ನಾಮ ಹಚ್ಕೊಂಡು ನಮಸ್ಕಾರ, ಯಾಕೆ ನಾನು ಡ್ರಾಮಾ ಯಾಕೆ ಆಡ್ಬೇಕು? ಯಾರು ಸಾಧು ತರ ಹಿಂಗಿರ್ತಾರೆ ಅದು ರಿಯಾಲಿಟಿ ಅಲ್ಲ, ಅದು ಡ್ರಾಮಾ. ಅವ್ರ ಜನಗಳನ್ನ ಮೆಚ್ಚಕ್ಕೋಸ್ಕರ, ಜನಗಳ ಮುಂದೆ ತುಂಬಾ ಸಿಂಪತಿ ಗಿಡ್ಸೋಕೋಸ್ಕರ ತುಂಬಾ ಆಡ್ತಾರೆ. ಅದ್ ನನಗೆ ಬೇಡಲ್ಲ. ಈಗ ನಾನು ನೋಡಿ, ಫಾರ್ ಎಕ್ಸಾಂಪಲ್, ನಾನು ಹುಟ್ಟಿದಾಗಿಂದ ಹಿಂಗೆ ಇರೋದು ನೋಡಿ, ಇವಾಗ್ಲೂ ಹಿಂಗೆ ಇದ್ದೀನಿ ಗುಂಡಿ ಬಿಚ್ಕೊಂಡು, ರೈಟ್? ಬಟ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಸಾಕಕ್ಕೂ ಡ್ರೆಸ್ಸಿಗೂ ಸಂಬಂಧನೇ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಹೇಳ ನಿಮ್ಗೆ, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ದೇವರು ಅಂತ ಕರೀತಾರೆ, ರೈಟ್? ಅವ್ರಿಗೂ ನಮ್ಗೆ ಅವ್ರಿಗೆ ಅವರ ಒಂದು ಕಾಲದೊಳಗೂ ಸಮ ಇಲ್ಲ ನಾವು. ಬಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇವತ್ತು ಯಾವುದೇ ಫೋಟೋದಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಪಂಚೆ ಹಾಕೊಂಡು, ಶರ್ಟ್ ಹಾಕೊಂಡು, ಕಾವಿ ಹಾಕೊಂಡು ಆತರ ಇಲ್ಲ. ಜಾಕೆಟ್ ಹಾಕೊಂಡು, ಸ್ಪೆಕ್ಸ್ ಹಾಕೊಂಡು ಅಣ್ಣ ಬಾಣ್ತಾನೆ ಇರೋದು. ಅಂದ್ರೂ ದೇವ್ರೆ ಫೋಟೋಗೆ ಆರ್ತಿ ಬೆಳಗ್ತವ್ರು, ರೈಟ್? ಮಾಡೋ ಒಳ್ಳೆ ಕೆಲಸ ಬಟ್ಟೆಲಿಲ್ಲ, ಒಳಗಡೆ ಇರ್ಬೇಕು. ಕೆಲವರು ಒಳಗಡೆ ಇರಲ್ಲ, ಬಟ್ಟೆಲಿರುತ್ತೆ. ನನಗೆ ಆ ಬಟ್ಟೆ ಬೇಡ. ಬಟ್ ನೀವು ಕೇಳಿದ್ರೆ ಅಂದ್ರೆ ಬಾಡಿ ಗಾರ್ಡ್ಸು ಹಂಗೆ ಹಂಗೆ ಅಂತ ನೋಡಿ, ನಾನು ಯಾವ ಬಾಡಿ ಗಾರ್ಡ್ಸ್ನು ಕರ್ಕೊಂಡು ಹೋಗೋದಿಲ್ಲ. ನಾವು ಯಾವ್ದೋ ಫಂಕ್ಷನಿಗೆ ಹೋದ್ರೆ ಅವರಿಗೆ ಅರ್ಥ ಆಗ್ಬಿಡುತ್ತೆ. ಅವರೇ ಫಂಕ್ಷನ್ ಅವ್ರು ಏನ್ ಮಾಡ್ತಾರೆ, ಆಯೋಜಕರು ಅವರೇ ಬಾಡಿ ಗಾರ್ಡ್ಸ್ನ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ನಾನು ಹೋದಾಗ ಇಮಿಡಿಯೇಟ್ ಬರ್ತಾರೆ, ನಮ್ಮ ಹಿಂದೆ ಬರ್ತಾರೆ ಅಷ್ಟೇ. ಆ ವಿಡಿಯೋ ಹಂಗೆ ಪೋಸ್ಟ್ ಆಗಿರುತ್ತೆ. ನಾನು ಯಾವುದೇ ಬಿಲ್ಡಪ್ಗೋಸ್ಕರ ಆಗ್ಲಿ ಯಾವುದೇ ಆಗ್ಲಿ ಬಾಡಿ ಗಾರ್ಡ್ಸ್ ಇಲ್ಲ. ಏನಕ್ಕೆ ಅಂದ್ರೆ ನನ್ನ ಹತ್ರ ಸುಮಾರು ಜನ ಎಲ್ಲ ಕಡೆ ಹೋದಾಗ ಅಪ್ಪ ಅಮ್ಮನ ವ್ಯಾಲ್ಯೂ ಕೊಡೋ ವ್ಯಕ್ತಿಗಳು ಮಾತ್ರ ನನ್ನ ಹತ್ರ ಬಂದು ಫೋಟೋ ತಕೊಂತಾರೆ. ತುಂಬಾ ಜನ ಬಂದ್ಬಿಡ್ತಾರಲ್ಲ, ಸ್ಟೇಜ್ ಮೇಲೆ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಬಂದು ಬಾಡಿ ಗಾರ್ಡ್ಸ್ ತರ ಬರ್ತಾರೆ ಅಷ್ಟೇ. ಅದು ಬಿಟ್ರೆ ನನಗೆ ಯಾವ ಬಿಲ್ಡಪ್, ಶೋ ಅಪ್, ಗುಂಡಿ ಬಿಚ್ಕೊಂಡು ಅವೆಲ್ಲ ಇಲ್ಲ. ನಾನು ಇರೋದೇ ಹಿಂಗೆ. ಫಸ್ಟ್ ಆಫ್ ಆಲ್ ಅದು ಹೇಳ್ತೀನಿ, ಗುಂಡಿ ಬಿಚ್ಚಕ್ಕೂ ಕಾರಣ ಏನಕ್ಕೆ, ರಗಾಡಗಿರೋ ಕಾರಣ ಅದಕ್ಕೂ ಒಂದು ಕಾರಣ ಇದೆ. ಬಿಕಾಸ್ ನಾನು ಫಸ್ಟ್ ಬೇಸಿಕಲಿ ಆಶ್ರಮ ಮಾಡಕ್ ಮುಂಚೆ ನಾನು ಆಕ್ಟರ್ ಆಗಿದ್ದವನು, ಮಾಡೆಲ್ ಆಗಿದ್ದವನು, ಡ್ಯಾನ್ಸ್ ಮಾಸ್ಟರ್ ಆಗಿದ್ದವನು, ರೈಟರ್ ಆಗಿದ್ದವನು, ಸ್ಕ್ರಿಪ್ಟ್ ರೈಟರ್ ಆಗಿದ್ದೆ, ಕ್ಯಾಮ್ರಾಮ್ಯಾನ್ ಆಗಿದ್ದೆ, ಆಮೇಲೆ ವಿಡಿಯೋ ಇದ್ ಮಾಡ್ತಾರಲ್ಲ ಏನದು ಎಡಿಟಿಂಗ್ ಮಾಡ್ತಾ ಇದ್ದೆ. ಪ್ರತಿಯೊಂದು ನನಗೆ ಏನ್ ಬರಲ್ಲ ಅಂತ ಕೇಳಿ, ಹಾರ್ಸ್ ರೈಡಿಂಗ್, ಫೈಟಿಂಗ್, ಜಿಮ್ನಾಸ್ಟಿಕ್, ಹಿಂಗ್ ನಿಂತ್ರೆ ಹಂಗೆ ಪಲ್ಟೆ ಹೊಡಿತೀನಿ ನಾನು. ಆತರ ನನಗೆ ಪ್ರತಿಯೊಂದು ನನಗೆ ಗೊತ್ತಿಲ್ಲದ ವಿದ್ಯೆನೂ ಇಲ್ಲ. ತುಂಬಾ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೆ. ನಾನು ಅವಾಗ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದೆ. ಶಾರ್ಟ್ ಮೂವೀಸ್ ನಂದೆಲ್ಲ ಒಂದು 15 ಮಿಲಿಯನ್, 16 ಮಿಲಿಯನ್, 17, 18 ಮಿಲಿಯನ್ ಹೋಗಿದೆ. ನಾನು ಮಾಡಿರೋ ಒಂದು ಡೈರೆಕ್ಷನ್, ನಾನು ಮಾಡಿರೋ ಆಕ್ಟಿಂಗ್ ಎಲ್ಲ. ನಿಮ್ಗೆ ಡೌಟ್ ಇದ್ರೆ ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಮಸ್ತ್ ಫಿಗರ್ ಗುರು ಅಂತ ಪೇಜ್ ಇದೆ, ಅದನ್ನ ಹೋಗಿ ಚೆಕ್ ಮಾಡ್ಬೋದು. ಆ ಪೇಜ್ ಯಾವ್ದೋ ಡಬ್ಬ ನನ್ನ ಮಗ ಹ್ಯಾಕ್ ಮಾಡ್ಬಿಟ್ಟ. ಮಸ್ತ್ ಫಿಗರ್ ಗುರು ಅಂತ. ಮಸ್ತ್ ಫಿಗರ್ ಗುರು ಅಂದ್ರೆ ನಿಮ್ಮ ಪ್ರಕಾರ ಏನರ್ಥ? ಮಸ್ತ್ ಆಗಿದ್ದಾರೆ ನೋಡಕ್ಕೆ ಫಿಗರ್ ಅಂತ. ಅದೇ ನೀವಂತ ಆ ಒಂದು ಡೆಲ್ಟಿ ಮೈಂಡ್ ನ ಫಸ್ಟ್ ಬಿಸಾಕಿ. ಮಸ್ತ್ ಫಿಗರ್ ಗುರು ಅಂದ್ರೆ, ಮಸ್ತ್ ಅಂದ್ರೆ ಸುಂದರ, ಫಿಗರ್ ಅಂದ್ರೆ ಚಿತ್ರ, ಗುರು ಸುಂದರ ಚಿತ್ರ ಗುರು ಅಂತ ಕನ್ನಡದಲ್ಲಿ ಇಡೋ ಬದಲು ಪ್ರಾಕ್ಟಿಕಲ್ ಆಗಿಟ್ಟೆ ಅಷ್ಟೇ. ಮಸ್ತ್ ಫಿಗರ್ ಗುರು ಅಂತ ಪೇಸ್ಟ್ ತೆಗೆದು ನೋಡಿ. ಅದ್ರಲ್ಲಿ ಮಾಡೋ ಎಲ್ಲಾ ಶಾರ್ಟ್ ಮೂವೀಸ್ ಸಮಾಜಕ್ಕೆ ಬೇಕಾಗಿರೋ ಒಂದು ಸಂದೇಶಗಳು ಮಾಡಿದೀವಿ. ಒಂದು ಬ್ಯಾಡ್ ಕಮೆಂಟ್ ಬರಲ್ಲ ನಾನು ಮಾಡಿರೋ ಶಾರ್ಟ್ ಮೂವಿ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಕನ್ನಡದ ಬಗ್ಗೆ 1.5, 2 ಕೋಟಿ, 3 ಕೋಟಿ ಯೂಸ್ ಆಗಿದೆ. ಆತರ ಅವತ್ತಿಂದ ನಾನು ಡ್ಯಾನ್ಸ್ ಮಾಸ್ಟರ್ ಹೆಂಗಿರ್ತಾರೆ ಹೇಳಿ, ಪ್ಯಾಂಟ್ ಕೈಯಲ್ಲಿ ಏರಿಸ್ಕೊಂಡು ಗುಂಡಿ ಬಿಚ್ಕೊಂಡು ಇರ್ತಾರೆ. ನಾನು ಹಿಂಗೆ ಇದ್ದಿದ್ದು. ಕಾಲೇಜ್ಗೂ ನಾನು ಹಿಂಗೆ ಹೋಗ್ತಿದ್ದು. ಕಾಲೇಜ್ ಹೆಂಗ್ ಗೊತ್ತಾ, ಒಳಗಡೆ ಬನೀನ್ ಹಾಕೊಂಡು ಗುಂಡಿನೇ ಆಗ್ತಿರ್ಲಿಲ್ಲ. ಶರ್ಟ್ ಬಿಸ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಲ್ಲಿ. ಪ್ರಿನ್ಸಿಪಲ್ ಕರಿಯರು ತುಪ್ಪಕಂತಿಗೆಯರಿಗೆ ಗುಂಡಿ ಹಾಕೊಳ್ಳೋದು ಅಂತ. ನಮ್ಮಮ್ಮ ಎಲ್ಲ ಬಂದ್ಬಿಟ್ಟು ಆಲ್ಟಿಗೆ ಕೇಳಕ್ ಬಂದ್ರೆ, ಏನ್ರಿ ನಿಮ್ ಮಗ ಶರ್ಟ್ ಗುಂಡಿ ಬಿಚ್ಕೊಂತಾನೆ, ಬನೀನ್ ಹಾಕೊಂತಾನೆ, ಹಿಂಗ್ ಹೋಗ್ತಾ ಇರ್ತಾನೆ. ಬಟ್ ಅದೇ ನಾನು ಅವಾಗಿಂದ ಇರೋದು. ನನಗೇನಂತ, ನನಗೆ ಏನೋ ಸೇವೆ ಮಾಡ್ತೀನಿ, ಚೇಂಜ್ ಆಗ್ಬಿಡೋಣ. ಆಯ್ತು, ನೀವ್ ಬೇಕಾದ್ರೆ ಹೇಳಿ, ನಾಳೆಯಿಂದ ನಾನು ಬೇಕಾದ್ರೆ ನಾನು ಪಂಚೆ ಹಾಕೊಂಡು ನಾಮ ಹಚ್ಕೊಂಡು ಓಂ ಶಾಂತರ ಬೇಕಾದ್ರೆ ಡ್ರಾ ಮಾಡಕ್ ನಂಗೂ ಬರುತ್ತೆ. ಅದು ಜನ ತಗೊಂತಾರ ಕೇಳಿ, ತಗೊಳಲ್ಲ. ಯಾಕಂದ್ರೆ ನಾನು ಇವಾಗ ಡ್ಯಾನ್ಸ್ ಮಾಡಾಯ್ತು, ಸಿಂಗಿಂಗ್ ಮಾಡಾಯ್ತು, ರೀಲ್ಸ್ ಮಾಡಾಯ್ತು,
ರಗಡಾಗಿದ್ದು ಆಯ್ತು, ಎಲ್ಲ ಆಯ್ತು. ಸಡನ್ ಚೇಂಜ್ ಆಗ್ಬಿಟ್ಟೆ ಅಂದ್ರೆ ಜನ ತಗೊಂಡಿಲ್ಲ, ಡ್ರಾಮಾ ಅಂತ. ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಹೌದು. ಬೇರೆ ನಾನ್ ಹಾಕ್ತಿರೋದು ನಾವಿರೋದು ಆಶ್ರಯ ಕೊಟ್ಟಿರೋದು. ನಾವಾಗೆ ಇರ್ತೀವಿ ಅಷ್ಟೇ. ಈಗ ನಾನು ಒಂದೇ ಹೇಳ್ತೀನಿ, ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ. ಈಗ ನೀವು ಒಂದ್ ಯಾವ್ದೋ ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಹೋದಾಗ ಆಫೀಸ್ ಡ್ರೆಸ್ ಹಾಕ್ಲೇಬೇಕು. ಸೊ ಏನೋ ಸೂಟೋ ಏನೋ ಏನಂದ್ರೆ ಫಾರ್ಮಲ್ಸ್, ಅದು ಆಫೀಸ್. ಅಲ್ಲಿ ಹೋದಾಗ ಹೆಂಗಿರ್ಬೇಕು ಹಂಗೆ ಗೊತ್ತು. ಯಾವೂ ಅಷ್ಟೇ, ಎಲ್ಲಾದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಬೇರೆ ಡ್ರೆಸ್ ಇರುತ್ತೆ, ಎಲ್ಲಾರು ಹೋಗ್ತೀವಿ. ಬಟ್ ಆ ಪರ್ಟಿಕ್ಯುಲರ್ ಇದ್ದಾಗ ಮಾತ್ರ, ಅದು ಬಿಟ್ಬಿಟ್ಟು ನಾನು ಯಾವಾಗ್ಲೂ ಪಂಚೆ ಹಾಕೊಂಡು ನಾಮ ಹಚ್ಕೊಂಡು ಇರ್ಬೇಕು ನಿಮ್ಗೆ ಇಷ್ಟ, ನಾನು ಬೇಕಾದ್ರೆ ಇರ್ತೀನಿ. ಬಟ್ ನೀವು ದಿನ ಬಂದು ನನ್ಗೆ ಇಂಟರ್ವ್ಯೂ ಮಾಡ್ಬೇಕಾಗುತ್ತೆ, ನೋಡಿ ಚೇಂಜ್ ಆಗಿದ್ದಾರೆ ಅಂತ. ಚೇಂಜ್ ಆಗಲ್ಲ, ನಾನು ಇರೋದೇ ಹಿಂಗೆ, ನನ್ನ ಡ್ರೆಸ್ ಹಿಂಗೆ. ಬಟ್ ಎಲ್ಲ ಜನಕ್ಕೂ ಅದು ಗೊತ್ತು. ತುಂಬಾ ಜನ ನಾನು ಇಷ್ಟಪಡೋದೇ ಇದಕ್ಕೆ, ಅಣ್ಣ ನೀವು ನೀವಾಗಿರ್ತೀರಾ, ನಂಗೆ ಬಹಳ ಖುಷಿ ಅಂತ. ಅದಕ್ಕೆ ಅದೇ ಬಿಟ್ಟು ಯಾವ ಡ್ರಾಮಾನು ಇಲ್ಲ. ಬಟ್ ನೀವು ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ. ಅಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಗುಡ್ ಕಮೆಂಟ್ಸ್ ಇರುತ್ತೆ, ಬ್ಯಾಡ್ ಕಮೆಂಟ್ಸ್ ಇರುತ್ತೆ. ಈ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋಣ ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ, ಏನ್ ಆಗ್ತಾ ಇರ್ತಾರೆ ಅಷ್ಟೇ. ಬಟ್ ನಾನು ಒಂದ್ ಹೇಳ್ತೀನಿ ನೋಡಿ, ಇವಾಗ ನಾವ್ ಎಲ್ಲೋ ಕಡೆ ಹೋಗ್ತಾ ಇರ್ತೀವಿ, ತುಂಬಾ ಜನ ಬಂದು ಅಣ್ಣ ಫೋಟೋ 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 ಅಂತ ಬರ್ತಾರೆ. ಅವ್ರು ಯಾರು ಗೊತ್ತಾ? ಅಪ್ಪ ಅಮ್ಮನ ವ್ಯಾಲ್ಯೂ ಕೊಡೋರು. ಎಲ್ಲ ಒಬ್ಬ ದೂರ ನಿಂತ್ಕೊಂಡು ದಮ್ ಮಾಡ್ಕೊಂಡು ಬೇಡ ಏನ್ ಹೋಗ್ಲಿ ಅಂತ ಇರ್ತಾನೆ. ಅವನ್ಯಾರು ಗೊತ್ತಾ? ಅವ್ರ ಮೇಲೆ ಅವ್ರ ಅಪ್ಪ ಅಮ್ಮನ ತುಂಬಾ ಜನ ಸಾಕಿರ್ತಾನೆ. ನಿಮ್ಮ ಅಲ್ಲೇ ಅರ್ಥ ಮಾಡ್ಕೋಬೇಕು. ಅವನು ಮನೆಯಿಂದ ಅಪ್ಪ ಅಮ್ಮನ ಆಚೆ ಹಾಕಿರ್ತಾನೆ ಅಂದ್ರೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿಲ್ದೇ ಇರೋರು ಯಾರು ಇಲ್ಲಿಗೆ ಬರಲ್ಲ. ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿಲ್ದೇ ಇರೋರು ಯಾರು, ಗೊತ್ತಿರೋರು ಯಾರು ಬ್ಯಾಡ್ ಕಮೆಂಟ್ ಹಾಕಲ್ಲ. ಅಪ್ಪ ಅಮ್ಮನ ವ್ಯಾಲ್ಯೂ ಯಾರಿಗ್ ಗೊತ್ತಿಲ್ಲ ಆ ನನ್ ಮಕ್ಳು ಬ್ಯಾಡ್ ಕಮೆಂಟ್ ಹಾಕೋದು. ಎಲ್ಲ ನನ್ ಮಕ್ಳು ಕೂತಿರ್ತಾರೆ ಬಾತ್ರೂಮ್ ಅಲ್ಲಿ, ಮಾಡಕ್ ಕೆಲ್ಸ ಇರಲ್ಲ, MBಗಳು ಫ್ರೀ ಇರ್ತವೆ, ಆಗ ಕಮೆಂಟ್. ನಾ ಒಂದ್ ಹೇಳ್ತೀನಿ ಕೇಳಿ, ಇವತ್ತು ಆ ದೇವ್ರಿಗೆ ಬೈತಾರೆ ಜನ, ನಾವ್ ಯಾವ ಲೆಕ್ಕ ರೀ? ಒಳ್ಳೇದ್ ಮಾಡ್ರು ಬೈತಾರೆ, ಕೆಟ್ಟದ್ ಮಾಡ್ರು ಬೈತಾರೆ. ಅದಕ್ಕೆ ನನ್ ಮೈಂಡಲ್ಲೇ ಇಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ, ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ತಾಕತ್ತಿದ್ರೆ ಬನ್ನಿ, ಒಂದ್ 10 ಜನ ಕೊಡ್ತೀನಿ, ಕರ್ಕೊಂಡೋಗಿ ಮನೆ ಒಂದ್ 6 ತಿಂಗಳು ಸಾಕು, ವಾಪಸ್ ಕಳ್ಸಿ. ನಾನು ಹೆಂಗ್ ಕಳ್ಸಿರ್ತೀನಿ ಅದೇ ಫಿಟ್ ಅಂಡ್ ಫೈನಲ್ ನಮ್ಮ ಮನೆಗೆ ಇರ್ಬೇಕು ವಾಪಸ್, ನಮ್ಮ ಒಂದು ಆಶ್ರಮದಲ್ಲಿ. ಆಗುತ್ತಾ? ಆ ತಾಕತ್ ಯಾವನಿಗೂ ಇಲ್ಲ. ಆಕ ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ಅಂತೇನಿಲ್ಲ. ಆಗ್ಲೂ ಬ್ಯಾಡ್ ಕಮೆಂಟ್, ನಾನ್ ಸೆನ್ಸ್ ಮ್ಯಾನ್. ಬಟ್ ಒಂದ್ ಹೇಳ್ತೀನಿ, ನನಗೆ ಬ್ಯಾಡ್ ಕಮೆಂಟ್ ಬರೋದು ತುಂಬಾ ಕಡಿಮೆ ಆಕ್ಚುಲಿ. ಅಂದ್ರೆ ಒಂದು 50,000 ಕಮೆಂಟ್ ಇದ್ರೆ ಅದ್ರಲ್ಲಿ ಒಂದು 15-20 ಕಮೆಂಟ್ ಇರ್ತವೆ. ಅದ್ರಲ್ಲೂ ಒಂದ್ ಮಕ್ಳು ಅದು ಐಡಿಗಳಿಲ್ಲ, ಫೇಕ್ ಐಡಿಗಳಿಂದ ಹಾಕೋದು. ಅದು ಮತ್ತೇನ್ ಗೊತ್ತಾ? ಇನ್ನೊಂದ್ ಹೇಳ್ತೀನಿ ಕೇಳಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡ್ತೀವ, ಸಾಕ್ತಿವ, ಹಿಂಗನ್ನಿ, ಹೆಲ್ಪ್ ಮಾಡ್ಬೇಡಿ, ಹಿಂಗನ್ನಿ, 1000 ಜನನ್ ಸಾಕ್ತಿವಿ. ಅದನ್ನ ಬಿಟ್ಬಿಟ್ಟು ಏನೋ ಒಂದ್ ಹಾಕಿದ್ರೆ ನಿಮ್ಗೆ ಮಾಡೋ ಕೆಲ್ಸಕ್ಕೂ ಏನನ್ಸುತ್ತೆ ಗೊತ್ತಾ? ಏನಿದ್ರು ಇದು ಇಷ್ಟು ಇಂಥ ವಿಚಿತ್ರ ಮನಸ್ಸುಳ್ಳ ಜನ ಇದಾರ ಅಂತ ನಮ್ಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ನಾವು ಸಾಕ್ತಾ ಇರೋದು ಏನ್ ಬೇರೆ ಯಾರು ಅಲ್ಲ ರೀ, ಕಂಡರ ಅಪ್ಪ ಅಮ್ಮ ಆಚೆ ಹಾಕಿರೋ ಸಾಕ್ತಾ ಇರೋದು. ಅದು ನಮ್ಮ ಸಂಪಾದನೆಗಳಿಂದ. ಯಾರೋ ಬರ್ತಾರೆ ಅಕ್ಕಿ ಮುಟ್ಟೆ ಕೊಡ್ತಾರೆ, ಯಾರೋ ಬಂದು ಹೆಲ್ಪ್ ಮಾಡ್ತಾರೆ. ದಿನ ಯಾರು ಕೊಡ್ತಾರೆ ನಮ್ಗೆ? ಅದು ನಮ್ಮ ಆಶ್ರಮ ತುಂಬಾ ದೂರ, ಹೆಸರುಘಟ್ಟ. ಸಾರ್ ತುಂಬಾ ದೂರ, ಯಾರು ಬರ್ತಾರೆ ಸಾರ್? ಫೋನ್ ಮಾಡ್ತಾರೆ, ಸರ್ ಎಲ್ಲಿ ಬರ್ತಾ ಹೆಸರುಘಟ್ಟ? ಅಷ್ಟು ದೂರ ಸರ್, ಬಿಡಿ ಸರ್ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಬರಲ್ಲ. ಹಿಂಗಾಗಿದೆ ಪರಿಸ್ಥಿತಿ. ಇನ್ ಕೆಲವರು ಪ್ರಶಾಂತ್ ಚಕ್ರವರ್ತಿ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ತುಂಬಾ ದೂರದಿಂದ ಬರೋರು ಇದ್ದಾರೆ. ಶಾಪುರ, ಬಿಜಾಪುರ, ರಾಯಚೂರು, ಮೊನ್ನೆ ಬಾಂಬೆ, ಅಲ್ಲಿಂದೆಲ್ಲ ಬರ್ತಾರೆ. ಬಟ್ ನಮ್ ಜನ ಮೆಂಟಾಲಿಟಿ ಹೆಂಗ್ ಗೊತ್ತಾ? ಈಗ ಸಿಟಿ ಮಧ್ಯದಲ್ಲಿ ಒಂದ್ 4 ಕಿಲೋಮೀಟರ್ ಯಾವ್ದೇ ಆಶ್ರಮ ಇರ್ಲಿ, ಬಾರ ಇಲ್ಲೇ ಆಗ್ಬಿಟ್ಟು ಒಂದು 4 ಕಿಲೋಮೀಟರ್ ಕರ್ಕೊಂಡ್ಬಿಡೋಣ ಅಷ್ಟೇ. ಬಟ್ ನಮ್ಮ ಆಶ್ರಮಕ್ಕೆ ಹೆಂಗ್ ಗೊತ್ತಾ? ಬರೋ ಒಂದು ಫಂಡು, ಬರೋ ಹೆಲ್ಪ್ ತುಂಬಾ ಕಡಿಮೆ. ನಮ್ ಕಷ್ಟ ಹೆಂಗೆ ಅಂದ್ರೆ, ಈಗ ಯುದ್ಧಕ್ಕೆ ಇಳಿದ್ಬಿಟ್ಟಿದೀನಿ, ಯುದ್ಧ ಮಾಡ್ಲೇಬೇಕು. ಅದನ್ನ ಯಾರಿಗೂ ಅರ್ಥ ಆಗಲ್ಲ. ಸುಮ್ನೆ ನಾನ್ಸೆನ್ಸ್ ಕಮೆಂಟ್ಗಳು ಹಾಕೋದು. ಅಲ್ಲಪ್ಪ, ನಾನು ಏನಾದ್ರು ಯಾರಿಗಾರು ಅನ್ಯಾಯ ಮಾಡಿದೀನಾ? ಇಲ್ಲ ನಿಮ್ ಮನೆ ಏನಾದ್ರು ಆಸ್ತಿ ಹೊಡೆದಿದ್ದೀನಾ? ಇಲ್ಲ ನಿಮ್ ಮನೆ ಏನಾದ್ರು ಅನ್ಯಾಯ ಮಾಡಿ, ಮನೆ ಏನಾದ್ರು ನೋವು ಮಾಡಿದೀನಾ? ಏನ್ ಮಾಡಿದೀನಿ ಹೇಳ್ರಿ? ಒಳ್ಳೆ ಕೆಲಸ ಮಾಡ್ತೀವಿ, ಸಪೋರ್ಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ದಯವಿಟ್ಟು ಇನ್ಮೇಲೆ ಚೇಂಜ್ ಆಗಿ. ನಿಮ್ ಕೈಲಿ ಆಗಲ್ವಾ? ಏನಾದ್ರೂ ಒಂದು ದೇವ್ರ ಹತ್ರ, ದೇವರೇ ಅವನೇನೋ ಆಶ್ರಮ ಮಾಡ್ತಾನೆ, ಅವ್ನು ಇನ್ನೂ ಚೆನ್ನಾಗಿರ್ಲಿ, ಅವ್ನು ಇನ್ನೂ ಎಷ್ಟು 1000 ಜನ ಸಾಕ್ಲಿ ಅಂತ ಒಂದು ಪ್ರೇಯರ್ ಮಾಡಿ ಸಾಕು. ಅದೇ ಬಿಟ್ಬಿಟ್ಟು ಏನೋ ಒಂದ್ ಹಾಕೋದು ಅಲ್ಲ. ಎಲ್ಲದನ್ನೂ ಒಂಥರ ವಿಕೃತವಾಗಿ ನೋಡ್ತೀರಾ ಅಂದ್ರೆ ನಿಮ್ ಮನ್ಸು ಹೆಂಗಿದೆ ಹಂಗಾದ್ರೆ ಈಗ ನಾವು ಸಾಕೋದು ನಿಮ್ಗೆ ಡ್ರಾಮಾ ಅನ್ಸುತ್ತೆ, ನಾವು ಇದ್ ಮಾಡೋದು ಒಂದು ಹಿಂಗ ಅನ್ಸುತ್ತೆ ಅಂದ್ರೆ ನೀವೇ ಬಂದು 1 ವಾರ ಇಲ್ಲೇ ಇರಿ. 1 ವಾರ ಇದ್ಬಿಟ್ಟು ಎಲ್ಲರೂ ಕೇಳಿ, ಹೇಳಮ್ಮ ಪ್ರಶಾಂತ್ ಚಕ್ರವರ್ತಿ ಹೊಡಿತಾನ, ಪ್ರಶಾಂತ್ ಚಕ್ರವರ್ತಿ ಬೈತಾನ, ಪ್ರಶಾಂತ್ ಚಕ್ರವರ್ತಿ ಹೆಂಗೆ, ನೀವೇ ತಿಳ್ಕೊಂಡು ನೀವೇ ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ನನ್ ಬಗ್ಗೆ ಅವಾಗ ಹೇಳಿ, ಇವನ್ ಚಪ್ಪಾರ ನನ್ ಮಗ, ಲೋಫರ್ ನನ್ ಮಗ, ಸರಿ ಇಲ್ಲ ಅಂತ ಹೇಳ್ರಿ. ನಾವ್ ಒಳ್ಳೆ ಕೆಲಸ ಮಾಡಿ ಬಿಡ್ರಿ. ಅದು ಬಿಟ್ಬಿಟ್ಟು ಯಾವ ನಾನ್ಸೆನ್ಸ್ ಬ್ಯಾಡ್ ಕಮೆಂಟ್ಗಳು. ಇವತ್ತು ಎಲ್ಲರೂ ಅಲ್ಲ ಹೇಳ್ತದ, ಕೆಲವರು ಸಪೋರ್ಟ್ ಮಾಡ್ತಾರೆ. ಇವತ್ತು ಹೇಳಿದ್ನಲ್ಲ, ಇವತ್ತು ನಮ್ಮ ಆಶ್ರಮ ಒಂದು ಧೈರ್ಯವಾಗಿ ಮುನ್ನುಗ್ತಾ ಇರೋದು ಜನಗಳ ಸಹಾಯ ಸಹಕಾರ, ಅವ್ರ ಆಶೀರ್ವಾದ. ಎಲ್ಲೆಲ್ಲಿಂದನೂ ಫೋನ್ ಮಾಡ್ತಾರೆ, ಅಣ್ಣ ನಾನ್ ಬರಕ್ಕಾಗಲ್ಲ, ಇವತ್ತು ಒಂದ್ 4 ಮೂಟೆ ಅಕ್ಕಿ ಕಳಿಸ್ತೀನಿ ಅಂತ ಅಕ್ಕಿ ಕಳಿಸ್ತಾರೆ. ಇನ್ ಕೆಲವರು
ಇದ್ರಲ್ಲಿ ಏನದು ಬಿಜಾಪುರ ಇರ್ತಾರೆ, ಅಲ್ಲಿಂದ ಹಣ ಬಸ್ಸಲ್ಲಿ ಹಾಕಿ ತಗೊಂಬರೋಣ ಅಂತ ನಮ್ಮ ಆಶ್ರಮ ಸಹಾಯ ಮಾಡ್ತಾರೆ. ಹಾಲಿಲ್ಲ ಅಂದ್ರೆ ಆಶ್ರಮಕ್ಕೆ ಹಾಲು ತಂದು ಕೊಡ್ತಾರೆ ಅಂತ ತುಂಬಾ ಜನ ಇದ್ದಾರೆ. ಬಟ್ ನಾನು ಹೇಳ್ತಿರೋದು ಅವ್ರಿಗೆ ಅರ್ಥ ಆಗ್ಬೇಕೇನಂದ್ರೆ ಪ್ರತಿದಿನ ಸಹಾಯ ಮಾಡೋರು ನಮ್ಗೆ ಯಾರು ಇಲ್ಲ. ಬರೀ ಅಕ್ಕಿ ಕೊಟ್ರು ಆಗಲ್ಲಲ್ವಾ? ಹೌದು. ಈಗ ಎಷ್ಟು ಕೊಡಿ, ಈಗ ತಿಂಗಳಿಗೀಗ ಒಂದು 900 kg ಅಕ್ಕಿ ಬೇಕು, ತಿಂಗಳಿಗೆ ಒಂದು 470 ಲೀಟರ್ ಹಾಲು ಬೇಕು, ಆಮೇಲೆ ತಿಂಗಳಿಗೆ ಒಂದು 1.5 ಲಕ್ಷ ಬರೀ ನನಗೆ ಔಷಧಿನೇ ಬೇಕು. ಎಲ್ಲ ಪೇಷಂಟ್ಸ್ ಅಲ್ವಾ, ಮಸಾಲೆ ಐಟಮ್ಸ್ ಬೇಕು, ಒಂದು ಸಾಸಿವೆ ಬೇಕು, ಪ್ರತಿಯೊಂದು ಬೇಕು. ಈಗ ನಿಮ್ಮನೆಲ್ಲ ತಗೊಳ್ಳಿ, ಮನೆ ಗಂಡ ಹೆಂಡತಿ 2-3 ಜನ ಮಕ್ಕಳಿದ್ರೆ ಎಷ್ಟು ಕಷ್ಟ ಜೀವನ ಮಾಡೋದು. ನಮಗೆ ಸ್ವಲ್ಪ ಥಿಂಕ್ ಮಾಡಿದೀವಿ, ನೀವು ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ಹೆಲ್ಪ್ ಸಿಗಲ್ಲ. ಇನ್ ಕೆಲವ್ರು ಆಗ್ತಾರೆ ಏನದು ಡ್ಯಾನ್ಸ್ ರೀ, ನಾನು ಇವೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ನಾನು ವೈಫ್ ರೀಲ್ಸ್ ಮಾಡ್ತಾ ಇರ್ತೀವಿ, ಏನು ಆಶ್ರಮ ಬರೋ ದುಡ್ಡಿಂದ, ಆಶ್ರಮ ಬರೋ ಫಂಡ್ ಇಂದ ಎಂಜಾಯ್ ಮಾಡ್ತಿದ್ದಾನೆ. ಮ್ಯಾನ್, ಡ್ಯಾನ್ಸ್ ಮಾಡ್ರೆ ದುಡ್ಡೆಲ್ಲ ಬರ್ತೀವಿ. ಇದೊಳ್ಳೆ ಕಾಮಿಡಿ. ನನಗೆ ಹೆಂಗ್ ಅನ್ಸ್ಬಿಡುತ್ತೆ, ಆಯ್ತು ರೀಲ್ಸ್ ಮಾಡ್ತಾರೆ, ದುಡ್ಡು ಹೇಳಕ್ ಕೊಡ್ತಾರೆ ನಮ್ಗೆ, ನಾವೇ ಬಟ್ಟೆ ತಗೋಬೇಕು, ನಾವೇ ಇದು ಹಾಕೋಬೇಕು. ಹೆಂಗಾಗ್ಬಿಟ್ಟಿದೆ ಗೊತ್ತಾ ಮೇಡಮ್ ನಮ್ ಪರಿಸ್ಥಿತಿ. ಒಂದ್ ಒಳ್ಳೆ ಶರ್ಟ್ ಹಾಕಂಗಿಲ್ಲ, ವಿಶ್ವಗುರು ಫಂಡ್ ಕಾಸು ಆಶ್ರಮ ಫಂಡು ಅಂತಾರೆ. ಒಂದ್ ಒಳ್ಳೆ ಫೋನ್ ತಗೊಂಡೋಗಿಲ್ಲ, ಆಶ್ರಮ ಫಂಡು ಅಂತಾರೆ. ನನಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ಯಾಕಾರ ಏನಕ್ಕೆ ಈ ಆಶ್ರಮ ಮಾಡ್ತಿದೀವಿ, ಅಷ್ಟು ನೋವಾಗುತ್ತೆ. ಒಂದ್ಸಲಿ ರಾತ್ರಿನೇ ತಲೆ ಕೆಟ್ಟೋಗುತ್ತೆ, ಯಾಕಾರ ಈ ಆಶ್ರಮ ಸಾಕಕ್ ಬಂದ್ಬಿಟ್ಟೆ ನಾನು, ಯಾಕಾರ ಇದು ಬಂದೆ, ಅಷ್ಟು ನೋವಾಗುತ್ತೆ. ನಾನು ಹೇಳೋದು, ನಾನು ಹೇಳ್ತೀನಿ ಅಂದ್ರೆ, ನನಗೂ ಹೆಂಡತಿ ಮಕ್ಕಳವ್ರು, ನನಗೂ ಅಪ್ಪ ಅಮ್ಮ ಅವ್ರೆ ಮೇಡಮ್. ನಾನು ನಂಗೆ ನಮ್ಮ ಅಪ್ಪ ಅಮ್ಮ ನನ್ನ ಗಂಡ್ಸು ಅಂತ ನಂಗೆ ಕೊಟ್ಟಿರೋ ಜನ್ಮ. ನಾನು ಸಂಪಾದನೆ ಮಾಡ್ತೀನಿ, ನಾನು ಹೊರಗಡೆ ಹೋಗ್ತೀನಿ, ನಾನು ಲೇಔಟ್ ಬಿಸ್ನೆಸ್ ಮಾಡ್ತೀನಿ, ಸೈಟ್ಗಳನ್ನ ಸೇಲ್ ಮಾಡ್ತೀವಿ, ಈ ತರ ಬಿಸ್ನೆಸ್. ಅದ್ರಲ್ಲಿ ಬರೋ ಒಂದು ಕಮಿಷನ್ ದುಡ್ಡಿಂದ ನಾವು ಆಶ್ರಮ ಮಾಡೋದು, ಇದು ಒಳ್ಳೆ ನಮ್ಗೆ ಹಣೆ ಬರ ಮೇಡಮ್. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ ಮಾಡ್ರು ತಪ್ಪ.